ಹಾಯ್ ಫ್ರೆಂಡ್ಸ್, mastmaga.comಗೆ ಸ್ವಾಗತ. ನಾನು ಅಮರ್ ಪ್ರಸಾದ್. ಫ್ರೆಂಡ್ಸ್, ಆರ್ಥಿಕ ಬಿಕ್ಕಟ್ಟಿಂದ ಕಂಗೆಟ್ಟ ಶ್ರೀಲಂಕಾ ಕತೆ ಏನಾಗಿದೆ ಅಂತ ನೀವು ನೋಡ್ತಾ ಇದ್ದೀರಿ. ಲಂಕಾದ ಈ ಪರಿಸ್ಥಿತಿಗೆ ವಿಪರೀತ ವಿದೇಶಿ ಸಾಲ ಕೂಡ ಒಂದು ದೊಡ್ಡ ಕಾರಣ. ಇದರ ಬೆನ್ನಲ್ಲೇ ಎಲ್ಲ ದೇಶಗಳು ತಮ್ಮ ವಿದೇಶಿ ಸಾಲ ಎಷ್ಟಿದೆ, ಅದು ಮ್ಯಾನೇಜಬಲ್ನ ಇಲ್ವಾ ಅಂತೆಲ್ಲ ಲೆಕ್ಕ ಹಾಕೋಕೆ ಶುರು ಮಾಡಿದ್ದಾರೆ. ಅಂಥ ದೇಶಗಳಲ್ಲಿ ಭಾರತ ಕೂಡ ಒಂದು. ಇದರ ನಡುವೆ ಮೋದಿ ಪ್ರಧಾನಿ ಆದಮೇಲೆ ದೇಶದ ಸಾಲ ಹೆಚ್ಚಾಗಿದ್ದು ಅಂತ ಒಂದು ಗುಂಪು ಹೇಳಿದ್ರೆ, ಕಾಂಗ್ರೆಸ್ ಅವಧಿಯಲ್ಲೇ ಹೆಚ್ಚು ಸಾಲ ಮಾಡಿದ್ದು ಅಂತ ಮತ್ತೊಂದು ಗುಂಪಿನ ವಾದ ಇದೆ. ನಮ್ಮ ದೇಶದಲ್ಲಿ ಎಲ್ಲವನ್ನೂ ಕೂಡ ರಾಜಕಾರಣದಲ್ಲಿ ನೋಡುವಂಥ ಮನಸ್ಥಿತಿ ಇದೆ. ಹಾಗಿದ್ರೆ ಮನಮೋಹನ್ ಸಿಂಗ್ ಟೈಮಲ್ಲಿ ದೇಶದ ಸಾಲ ಎಷ್ಟಿತ್ತು, ಮೋದಿ ಟೈಮಲ್ಲಿ ಭಾರತದ ಸಾಲ ಎಷ್ಟಿದೆ, ಅದನ್ನು ಈ ವಿಡಿಯೋದಲ್ಲಿ ಕ್ಲಿಯರ್ ಮಾಡಿಬಿಡ್ತೀವಿ ನಾವು. ಮನಮೋಹನ್ ಸಿಂಗ್ ಟೈಮಲ್ಲಿ ಎಷ್ಟಿತ್ತು ಸಾಲ? ಫ್ರೆಂಡ್ಸ್, ಡಾಕ್ಟರ್ ಮನಮೋಹನ್ ಸಿಂಗ್ ಮೊದಲ ಸಲ ಪ್ರಧಾನಿಯಾಗಿದ್ದು 2004ರಲ್ಲಿ. ಕಾಂಗ್ರೆಸ್ ಚುನಾವಣೆ ಗೆದ್ದ ಇತರ ಪಕ್ಷಗಳನ್ನು ಸೇರಿಸಿಕೊಂಡು UPA 1 ಅನ್ನೋ ಮೈತ್ರಿಕೂಟದ ಸರ್ಕಾರವನ್ನು ಮಾಡಿತು. ಈ ಟೈಮಲ್ಲಿ ಅಂದರೆ 2004ರಲ್ಲಿ ಭಾರತದ ಬಾಹ್ಯ ಸಾಲ ಅಥವಾ ಎಕ್ಸ್ಟರ್ನಲ್ ಡೆಟ್ ಎಷ್ಟಿತ್ತು ಗೊತ್ತಾ? 5.04 ಲಕ್ಷ ಕೋಟಿ ರೂಪಾಯಿ. ಇದು ಆಗಿನ GDPಯ 18% ಇತ್ತು. ಇಲ್ಲಿ ತುಂಬ ಗಮನ ಇಟ್ಟು ನೋಡಬೇಕು. ನೀವು ಇಲ್ಲಿ ಬರೀ ಅಮೌಂಟ್ ನೋಡಿದ್ರೆ ಸಾಕಾಗಲ್ಲ, GDPಯ ಎಷ್ಟು ಪರ್ಸೆಂಟ್ ಸಾಲ ಆಗುತ್ತೆ ಅಂತ ಕೂಡ ನೋಡಬೇಕು. ಯಾಕಂದರೆ ಕಾಲ ಕಳೆದ ಹಾಗೂ GDPಯ ಸೈಜ್ ದೊಡ್ಡ ಆದಂಗೂ ಸಾಲದ ಮೊತ್ತ ಕೂಡ ಜಾಸ್ತಿ ಆಗ್ಬೋದು ಮೊತ್ತ. ಆದರೆ ಆ GDPಯ ಪರ್ಸೆಂಟೇಜ್ ವೈಸ್ ಎಷ್ಟು, ಅದು ತುಂಬ ಮುಖ್ಯ ಆಗುತ್ತೆ. ಸೊ ಮತ್ತೆ ಹೇಳ್ತೀವಿ ನೋಡಿ, 2004ರಲ್ಲಿ ಭಾರತದ ಬಾಹ್ಯ ಸಾಲ ಅಥವಾ ಎಕ್ಸ್ಟರ್ನಲ್ ಡೆಟ್ 5.04 ಲಕ್ಷ ಕೋಟಿ ರೂಪಾಯಿ ಇತ್ತು. ಇದು GDPಯ 18% ಆಗಿತ್ತು. ಇಲ್ಲಿ GDPಯ 1% ಸಾಲ ಅಂದರೆ ಕಮ್ಮಿ ಸಾಲ ಅಂದ್ಕೊಳ್ಳಿ. ಉದಾಹರಣೆಗೆ GDP 50%, 100% ಅಂದರೆ ತುಂಬ ಹೆಚ್ಚಿನ ಸಾಲ ಅಂತ ಅಂದ್ಕೊಳ್ಳಿ. ಸೊ ಆಗ ಮನಮೋಹನ್ ಸಿಂಗ್ ಪ್ರಧಾನಿ ಆಗುವಾಗ ಈ ರೀತಿ ಇತ್ತು ಸಿನಾರಿಯೋ. 2005ರ ಮಾರ್ಚ್ ಅಂತ್ಯದ ವೇಳೆಗೆ ಅಂದರೆ ಮನಮೋಹನ್ ಸಿಂಗ್ PM ಆಗಿ 1 ವರ್ಷ ಕಳೆಯುವಾಗ ಭಾರತದ ಸಾಲ 5.89 ಲಕ್ಷ ಕೋಟಿ ರೂಪಾಯಿ ಆಗಿತ್ತು. ಹಿಂದಿನ ಸರ್ಕಾರಕ್ಕೆ ಹೋಲಿಸಿದರೆ ಒಟ್ಟು ಸಾಲದಲ್ಲಿ 85,000 ಕೋಟಿ ಹೆಚ್ಚಳ ಆಗಿತ್ತು. ಆಗ ಒಟ್ಟು ಸಾಲ GDPಯ 18.1% ಇತ್ತು. ಭಾಳ ದೊಡ್ಡ ವ್ಯತ್ಯಾಸ ಆಗಲಿಲ್ಲ. 2006ರ ಮಾರ್ಚ್ ಅಂತ್ಯಕ್ಕೆ ಭಾರತದ ಬಾಹ್ಯ ಸಾಲ 6.11 ಲಕ್ಷ ಕೋಟಿ ತಲುಪಿತ್ತು. ಅಂದರೆ ಹಿಂದಿನ ವರ್ಷಕ್ಕೆ ಹೋಲಿಸಿದ್ರೆ ಒಟ್ಟು 22,000 ಕೋಟಿ ಸಾಲ ಜಾಸ್ತಿ ಆಗಿತ್ತು. ಒಟ್ಟು ಸಾಲ GDPಯ 17.1%ಗೆ ಇಳಿತು. ಯಾಕಂದರೆ ಭಾರತದ ಎಕಾನಮಿ ಕೂಡ ಬೆಳೆದಿತ್ತು ಅಂತ ಅರ್ಥ. ಸಾಲ ಜಾಸ್ತಿ ಆದರೂ GDPಯ ಪರ್ಸೆಂಟೇಜಲ್ಲಿ ಸಾಲ ಕಮ್ಮಿ ಆದರೆ. ಇಲ್ಲ, ಒಂದು ಎಕ್ಸಾಂಪಲ್ ನಿಮಗೆ ಹೇಳಬೇಕು. 1991ರಲ್ಲಿ ಭಾರತದ ಬಾಹ್ಯ ಸಾಲ GDPಯ 28% ಇತ್ತು. ಅದು ಒಳ್ಳೆಯ ಸಂಕೇತನಲ್ಲ. ಇನ್ನು 2007ರ ಮಾರ್ಚ್ ಅಂತ್ಯಕ್ಕೆ ಭಾರತದ ಒಟ್ಟು ಬಾಹ್ಯ ಸಾಲ 7.74 ಲಕ್ಷ ಕೋಟಿಗೆ ಹೋಗಿತ್ತು. ಆದರೆ ಹಿಂದಿನ ವರ್ಷಕ್ಕೆ ಹೋಲಿಸಿದ್ರೆ 1.64 ಲಕ್ಷ ಕೋಟಿ ಹೆಚ್ಚಳ ಆಗಿತ್ತು. ಆಗ ದೇಶದ ಒಟ್ಟು ಸಾಲ GDPಯ 17.7%ಗೆ ಸ್ವಲ್ಪ ಅಲ್ಲೆಲ್ಲ ಓಡಾಡ್ತಾ ಇತ್ತು, ಅಲ್ಲೇ ಆ ಕಡೆ ಆಗ್ತಾ ಇತ್ತು. ಇದು 2008ರ ಮಾರ್ಚ್ ಅಂತ್ಯಕ್ಕೆ ಒಟ್ಟು ಸಾಲ 8.96 ಲಕ್ಷ ಕೋಟಿಗೆ ಹೋಗಿತ್ತು. ಹಿಂದಿನ ವರ್ಷಕ್ಕೆ ಹೋಲಿಸಿದ್ರೆ 1.22 ಲಕ್ಷ ಕೋಟಿ ಜಾಸ್ತಿ. ಒಟ್ಟು ಸಾಲ GDPಯ 18.3%ಗೆ ಹೋಗಿತ್ತು. ಇದು ಗ್ಲೋಬಲ್ ರಿಸೆಷನ್ನ ಟೈಮ್ ಅನ್ನೋದು ಗಮನಾರ್ಹ. 2009ರಲ್ಲಿ ಒಟ್ಟು ಸಾಲ 10.08 ಲಕ್ಷ ಕೋಟಿ ಆಗಿತ್ತು. ಹಿಂದಿನ ವರ್ಷಕ್ಕೆ ಹೋಲಿಸಿದ್ರೆ 1.12 ಲಕ್ಷ ಕೋಟಿ ಹೆಚ್ಚಳ ಆಗಿತ್ತು. ಒಟ್ಟು ಸಾಲ GDPಯ 20.7%ಗೆ ಹೋಗಿತ್ತು. 2010ರಲ್ಲಿ ದೇಶದ ಬಾಹ್ಯ ಸಾಲ 12.22 ಲಕ್ಷ ಕೋಟಿ ಆಗಿತ್ತು. ಹಿಂದಿನ ವರ್ಷಕ್ಕೆ ಹೋಲಿಸಿದ್ರೆ 2.14 ಲಕ್ಷ ಕೋಟಿ ಹೆಚ್ಚು. GDP ಲೆಕ್ಕದಲ್ಲಿ ನೋಡಿದಾಗ GDPಯ 18.5%. ಇನ್ನು 2011ರ ಮಾರ್ಚ್ ಅಂತ್ಯಕ್ಕೆ ದೇಶದ ಬಾಹ್ಯ ಸಾಲ 14.26 ಲಕ್ಷ ಕೋಟಿ ಇತ್ತು. ಹಿಂದಿನ ವರ್ಷಕ್ಕೆ ಹೋಲಿಸಿದ್ರೆ 2.04 ಲಕ್ಷ ಕೋಟಿ ಹೆಚ್ಚಳ ಆಗಿತ್ತು. ಒಟ್ಟು ಸಾಲವು GDPಯ 18.6% ಇತ್ತು. 2012ರಲ್ಲಿ ದೇಶದ ಒಟ್ಟು ಸಾಲ 16.92 ಲಕ್ಷ ಕೋಟಿ. ಹಿಂದಿನ ವರ್ಷಕ್ಕೆ ಹೋಲಿಸಿದ್ರೆ 2.66 ಲಕ್ಷ ಕೋಟಿ ಹೆಚ್ಚಳ. ಆಗ ಒಟ್ಟು ಸಾಲ GDPಯ ಲೆಕ್ಕದಲ್ಲಿ ನೋಡಿದಾಗ 20.5%ಗೆ ಜಂಪ್ ಆಯಿತು. 2013ರ ಮಾರ್ಚ್ ಅಂತ್ಯಕ್ಕೆ ಭಾರತದ ಬಾಹ್ಯ ಸಾಲ 21.67 ಲಕ್ಷ ಕೋಟಿಗೆ ಹೋಗಿತ್ತು. ಹಿಂದಿನ ವರ್ಷಕ್ಕೆ ಹೋಲಿಸಿದ್ರೆ 4.75 ಲಕ್ಷ ಕೋಟಿ ಹೆಚ್ಚಳ, ಅಷ್ಟು ರೈಸ್ ಆಗಿತ್ತು. ಒಟ್ಟು ಸಾಲ GDPಯ ಪರ್ಸೆಂಟೇಜ್ ನೋಡಿದಾಗಲೂ ಕೂಡ 22.4%ಗೆ ರೀಚ್ ಆಗಿತ್ತು. 2014ರಲ್ಲಿ ಅಂದರೆ ಮನಮೋಹನ್ ಸಿಂಗ್ ಅಧಿಕಾರ ಮುಗಿಸಿ ಕೆಳಗಿಳಿಯುವಾಗ ದೇಶದ ಒಟ್ಟು ಬಾಹ್ಯ ಸಾಲ 26.76 ಲಕ್ಷ ಕೋಟಿ ಇತ್ತು. ಹಿಂದಿನ ವರ್ಷಕ್ಕೆ ಹೋಲಿಸಿದ್ರೆ 5.09 ಲಕ್ಷ ಕೋಟಿ ಹೆಚ್ಚು. GDP ಪರ್ಸೆಂಟೇಜ್ ಎಷ್ಟು? 23.9% ಆಫ್ GDP ನಮ್ಮ ಸಾಲ ಇತ್ತು, ಎಕ್ಸ್ಟರ್ನಲ್ ಡೆಟ್. ಸೊ ಡಾಕ್ಟರ್ ಮನಮೋಹನ್ ಸಿಂಗ್ ನೇತೃತ್ವದ ಕಾಂಗ್ರೆಸ್ ಸರ್ಕಾರದ ರಿಪೋರ್ಟ್ ಕಾರ್ಡ್ ನೋಡೋದಾದರೆ 2004ರಿಂದ 2014ರವರೆಗೆ ಒಟ್ಟು 10 ವರ್ಷ ಪ್ರಧಾನಿಯಾಗಿದ್ದರು. ಇವರು ಅಧಿಕಾರಕ್ಕೆ ಬರುವಾಗ 5 ಲಕ್ಷ ಕೋಟಿ ಇದ್ದ ಬಾಹ್ಯ ಸಾಲ 2014ರಲ್ಲಿ 26 ಲಕ್ಷ ಕೋಟಿಗೆ ರೀಚ್ ಆಗಿತ್ತು. ಸೊ ಸಾಲದ ವಿಚಾರದಲ್ಲಿ ಮನಮೋಹನ್ ಸಿಂಗ್ ಸರ್ಕಾರದ ರಿಪೋರ್ಟ್ ಕಾರ್ಡ್ ನೋಡೋದಾದರೆ 10 ವರ್ಷದಲ್ಲಿ ಭಾರತ 21 ಲಕ್ಷ ಕೋಟಿ ರೂಪಾಯಿಯಷ್ಟು ಬಾಹ್ಯ ಸಾಲ ಮಾಡಿದೆ. ಜೊತೆಗೆ ನೀವು ಆಲ್ರೆಡಿ ನಂಬರ್ಸ್ ಹೇಳ್ಬೇಕಾದ್ರೆ ನೋಡ್ತಾ ಇದ್ರಿ, GDPಯ ಎಷ್ಟು ಪರ್ಸೆಂಟೇಜ್ ಈ ಸಾಲ ಅನ್ನೋದನ್ನು ಕೂಡ ನೋಡ್ತಾ ಇದ್ರಿ. ಈಗ ಹಾಗಾದರೆ ನರೇಂದ್ರ ಮೋದಿ ಟೈಮಲ್ಲಿ ಎಷ್ಟಾಯಿತು ಭಾರತ
ಭಾರತದ ಸಾಲ ಅಂತ ಕೂಡ ನಾವು ನೋಡ್ತಾ ಹೋಗೋಣ. ಫ್ರೆಂಡ್ಸ್, ನರೇಂದ್ರ ಮೋದಿ ಮೊದಲ ಸಲ ಪ್ರೈಮ್ ಮಿನಿಸ್ಟರ್ ಆಗಿದ್ದು 2014ರಲ್ಲಿ. ಚುನಾವಣೆ ಗೆದ್ದ ಬಿಜೆಪಿ ತನ್ನ ಮೈತ್ರಿಕೂಟ ಇತ್ತಲ್ಲ, ಪೂರ್ಣ ಬಹುಮತ ಬಂದರೂ ಕೂಡ ಮೈತ್ರಿ ಪಕ್ಷಗಳನ್ನು ಕೂಡ ಸೇರ್ಕೊಂಡು ಸರ್ಕಾರವನ್ನು ಮಾಡ್ತು, NDA ಸರ್ಕಾರವನ್ನು ಮಾಡ್ತು. ರಿಪೋರ್ಟ್ ಕಾರ್ಡ್ ನೋಡೋಣ ಇವ್ರದ್ದು. ಪ್ರಧಾನಿ ನರೇಂದ್ರ ಮೋದಿ ಅಧಿಕಾರಾವಧಿ 8 ವರ್ಷ ಆಗಿ ಕಂಟಿನ್ಯೂ ಆಗ್ತಾ ಇದ್ದಾರೆ. ಸಾಲದ ಮೊತ್ತ 22 ಲಕ್ಷ ಕೋಟಿ ರೂಪಾಯಿ. ಇದನ್ನು ಎಕ್ಸ್ಪ್ಲೇನ್ ಮಾಡ್ತೀವಿ, ಬ್ರೇಕ್ ಡೌನ್ ಮಾಡ್ತೀವಿ. ಈಗ ಮೋದಿ ಪ್ರಧಾನಿಯಾದಾಗ ಅಂದರೆ 2014ರಲ್ಲಿ ಭಾರತದ ಬಾಹ್ಯ ಸಾಲ ಅಥವಾ ಎಕ್ಸ್ಟರ್ನಲ್ ಡೆಟ್ 26.76 ಲಕ್ಷ ಕೋಟಿ ರೂಪಾಯಿ ಇತ್ತು. ಇದು ಆಗಿನ GDPಯ 23.9%. 2015ರ ಮಾರ್ಚ್ ಅಂತ್ಯದ ವೇಳೆಗೆ ಅಂದರೆ ಮೋದಿ PM ಆಗಿ 1 ವರ್ಷ ಕಳೆಯುವಾಗ ಭಾರತದ ಸಾಲ 28.91 ಲಕ್ಷ ಕೋಟಿಯಾಗಿತ್ತು. ಹಿಂದಿನ ವರ್ಷಕ್ಕೆ ಹೋಲಿಸಿದ್ರೆ ಒಟ್ಟು ಸಾಲದಲ್ಲಿ 2.15 ಲಕ್ಷ ಕೋಟಿ ಹೆಚ್ಚಳಾಗಿತ್ತು. ಒಟ್ಟು ಸಾಲ GDPಯ 23.8%ಗೆ ಇಳಿತು. ಇನ್ನು 2016ರ ಮಾರ್ಚ್ ಅಂತ್ಯಕ್ಕೆ ಭಾರತದ ಬಾಹ್ಯ ಸಾಲ 31.46 ಲಕ್ಷ ಕೋಟಿ ತಲುಪಿತ್ತು. ಅಂದರೆ ಹಿಂದಿನ ವರ್ಷಕ್ಕೆ ಹೋಲಿಸಿದ್ರೆ 2.55 ಲಕ್ಷ ಕೋಟಿ ಹೆಚ್ಚು. ಆದರೆ ಒಟ್ಟು ಸಾಲ GDPಯ 23.4%ಗೆ ಇಳಿತು. 2017ರ ಮಾರ್ಚ್ ಅಂತ್ಯಕ್ಕೆ ಭಾರತದ ಒಟ್ಟು ಬಾಹ್ಯ ಸಾಲ 31.55 ಲಕ್ಷ ಕೋಟಿಗೆ ಹೋಗಿತ್ತು. ಹಿಂದಿನ ವರ್ಷಕ್ಕೆ ಹೋಲಿಸಿದ್ರೆ 9,000 ಕೋಟಿ ಹೆಚ್ಚು. ಆಗ ದೇಶದ ಒಟ್ಟು ಸಾಲ GDPಯ 19.8%ಗೆ ಇಳಿತು. ಆದರೆ ಇದು ಒಳ್ಳೆಯ ಬೆಳವಣಿಗೆನೇ, ಯಾಕಂದರೆ 2014ರಲ್ಲಿ GDPಯ 23.9% ಇದ್ದ ಸಾಲದ ಪ್ರಮಾಣ 4% ಡೌನ್ ಆಗಿತ್ತು. 2018ರ ಮಾರ್ಚ್ ಅಂತ್ಯಕ್ಕೆ ಒಟ್ಟು ಸಾಲ 33.85 ಲಕ್ಷ ಕೋಟಿಗೆ ಹೋಗಿತ್ತು. ಹಿಂದಿನ ವರ್ಷಕ್ಕೆ ಹೋಲಿಸಿದ್ರೆ 2.3 ಲಕ್ಷ ಕೋಟಿ ಹೆಚ್ಚು. ಒಟ್ಟು ಸಾಲ GDP ವೈಸ್ ನೋಡಿದಾಗ GDP 20.1%ನಷ್ಟು ಸಾಲ ಇತ್ತು. 2019ರಲ್ಲಿ ಭಾರತದ ಬಾಹ್ಯ ಸಾಲ 37.46 ಲಕ್ಷ ಕೋಟಿಗೆ ರೀಚ್ ಆಗಿತ್ತು. ಎಷ್ಟು ರೈಸು? 3.61 ಲಕ್ಷ ಕೋಟಿ ರೈಸ್ ಆಗಿತ್ತು. ಒಟ್ಟು ಸಾಲ ಮತ್ತು GDP ಲೆಕ್ಕಕ್ಕೆ ಬಂದಾಗ ನಾವಿಲ್ಲಿ ಸ್ವಲ್ಪ ಕಮ್ಮಿ ಆಗಿತ್ತು. GDP ಪರ್ಸೆಂಟೇಜ್ ವೈಸ್ 19.9%ನಷ್ಟು GDPಯ ಸಾಲ ಇತ್ತು ಭಾರತಕ್ಕೆ. 2020ರಲ್ಲಿ ದೇಶದ ಬಾಹ್ಯ ಸಾಲ 41.29 ಲಕ್ಷ ಕೋಟಿ ತಲುಪಿತು. ಹಿಂದಿನ ವರ್ಷಕ್ಕೆ ಹೋಲಿಸಿದ್ರೆ 3.83 ಲಕ್ಷ ಕೋಟಿ ಹೆಚ್ಚು. ಒಟ್ಟು ಸಾಲ GDPಯ 20.9%ಗೆ ಏರಿಕೆಯಾಯಿತು. 2021ರ ಮಾರ್ಚ್ ಅಂತ್ಯಕ್ಕೆ ದೇಶದ ಬಾಹ್ಯ ಸಾಲ 41.82 ಲಕ್ಷ ಕೋಟಿ ಇತ್ತು. ಹಿಂದಿನ ವರ್ಷಕ್ಕೆ ಹೋಲಿಸಿದ್ರೆ 53,000 ಕೋಟಿ ಹೆಚ್ಚಳ. ಆದರೆ GDPಯ ಪರ್ಸೆಂಟೇಜ್ ವೈಸ್ 21.2% ಇತ್ತು. ಇಲ್ಲಿ ಈ ಸಂದರ್ಭದಲ್ಲಿ ಈ ಪೀರಿಯಡ್ನಲ್ಲಿ 2021-20 ಈ ಟೈಮ್ನಲ್ಲಿ ಲಾಕ್ಡೌನ್ ಎಲ್ಲ ಇತ್ತು. ಆರ್ಥಿಕತೆಗೆ ದೊಡ್ಡ ಪೆಟ್ಟು ಬಿದ್ದಿತ್ತು ಆ ಟೈಮ್ನಲ್ಲಿ. ಇನ್ನು ಈಗ 2022ರ ಮಾರ್ಚ್ ಅಂತ್ಯದಲ್ಲಿ ದೇಶದ ಒಟ್ಟು ಬಾಹ್ಯ ಸಾಲ 48.98 ಲಕ್ಷ ಕೋಟಿಗೆ ಹೋಗಿತ್ತು. ಹಿಂದಿನ ವರ್ಷಕ್ಕೆ ಹೋಲಿಸಿದ್ರೆ ಬರೋಬ್ಬರಿ 7.16 ಲಕ್ಷ ಕೋಟಿ ಹೆಚ್ಚು. ಆದರೆ ಒಟ್ಟು ಸಾಲ GDPಯ 19.9%ಗೆ ಇಳಿದಿದೆ ಇಲ್ಲಿ. ಸೊ ಇಲ್ಲಿ ದೇಶದ GDP ಕೂಡ ತುಂಬ ದೊಡ್ಡ ಆಗಿತ್ತು. ಸೊ GDP ಪರ್ಸೆಂಟೇಜ್ ವೈಸ್ ನೋಡಿದಾಗ ಸಾಲ ಕಮ್ಮಿನೇ ಇತ್ತು ಅಂತ ಅರ್ಥ. ಪ್ರಧಾನಿಯಾಗಿ ಮೋದಿಯ ಅಧಿಕಾರಾವಧಿ ಇನ್ನೂ ಕೂಡ ಮುಗ್ದಿಲ್ಲ. ಬಟ್ ಇಲ್ಲಿವರೆಗಿನ ಲೆಕ್ಕಾಚಾರ ತಗೊಂಡಾಗ 2014ರಿಂದ 2022ರವರೆಗೆ 8 ವರ್ಷದ ಮೋದಿ ಅವಧಿಯಲ್ಲಿ 22 ಲಕ್ಷ ಕೋಟಿ ಸಾಲ ಹೆಚ್ಚಾಗಿದೆ. 2014ರಲ್ಲಿ ಮೋದಿ ಅಧಿಕಾರಕ್ಕೆ ಬರುವಾಗ 26 ಲಕ್ಷ ಕೋಟಿ ಇದ್ದ ಸಾಲ ಈಗ 48 ಲಕ್ಷ ಕೋಟಿಗೆ ಹೋಗಿದೆ. ಅದಕ್ಕೆ ತಕ್ಕಂತೆ GDPಯ ಸೈಜ್ ಕೂಡ ಜಾಸ್ತಿ ಆಗಿದೆ. ಅದೇ ಕಾರಣಕ್ಕೆ ಸಾಲದ ಮೊತ್ತ ಜಾಸ್ತಿ ಆದರೂ ಕೂಡ GDP ಪರ್ಸೆಂಟೇಜ್ ವೈಸ್ ನೋಡಿದಾಗ ಆಗಿನಗಿಂತ ಈಗ ಸಾಲ ಕಮ್ಮಿನೇ ನಿಮಗೆ ಇಲ್ಲಿ ಫಿಗರ್ ಕಾಣುತ್ತೆ. ಸೊ ಫ್ರೆಂಡ್ಸ್, ಇದಾಗಿತ್ತು ಕಳೆದ 18 ವರ್ಷಗಳಲ್ಲಿ ಭಾರತದ ಬಾಹ್ಯ ಸಾಲ ಯಾವ ರೀತಿಯಲ್ಲಿ ಚೇಂಜ್ ಆಗಿದೆ. ಡಾಕ್ಟರ್ ಮನಮೋಹನ್ ಸಿಂಗ್ ಅವಧಿಯಲ್ಲಿ ಎಷ್ಟು ಸಾಲ ಇತ್ತು, ಮೋದಿ ಟೈಮಲ್ಲಿ ಆ ಸಾಲ ಎಷ್ಟಾಗಿದೆ ಅನ್ನೋದನ್ನು ತಿಳಿಸ್ಕೊಡೋ ಪ್ರಯತ್ನ. ಈ ಬಗ್ಗೆ ನಿಮ್ಮ ಅಭಿಪ್ರಾಯವನ್ನು ಕಾಮೆಂಟ್ ಮಾಡಿ ತಿಳಿಸಿ. ಥ್ಯಾಂಕ್ ಯು ಸೋ ಮಚ್. ಮತ್ತೆ ಭೇಟಿ ಆಗ್ತಿರೋಣ. ನಮಸ್ತೆ.